ಪ್ರಜ್ಞಾಪುರ ಊರಿಗೆ ಊರಿನ ಹೆಸರಿಗೆ ತಕ್ಕಂಗೆ ಆ ಊರಿನವರು ಎಲ್ಲರೂ ಕೂಡ ಬುದ್ಧಿವಂತರು. ಅವರ ಮಧ್ಯದಲ್ಲಿ ಮೂಢನಂಬಿಕೆಗಳಿಗೆ ಹಳೆಯ ಪದ್ಧತಿಗಳಿಗೆ ಜಾಗನೇ ಇಲ್ಲ. ಆ ಊರಿನಲ್ಲಿ ಎಲ್ಲರೂ ಓದಿದವ್ರೆ. ಏನೇ ಮಾಡ್ಬೇಕು ಅಂದ್ರೂ ಕೂಡ ಹಲವು ಸಾರಿ ಯೋಚನೆ ಮಾಡಿ ಮಾಡೋರು. ಅವರ ಬುದ್ಧಿವಂತಿಕೆ ಬರೀ ಅವರ ಮಾತಲ್ಲಿ ಮಾತ್ರ ಕಾಣಿಸ್ತಾ ಇತ್ತಿಲ್ಲ, ಅವ್ರು ಮಾಡೋ ಕೆಲಸದಲ್ಲೂ ಕೂಡ ಕಾಣಿಸ್ತಾ ಇತ್ತು. ಅದು ನಿಜವಾದ ಬುದ್ಧಿವಂತಿಕೆ. ಆ ಊರಿನವರು ಸೇರಿ ಒಂದು ವ್ಯವಸಾಯ ಸಂಘನ ಏರ್ಪಾಡು ಮಾಡಿದ್ರು. ಮಳೆ ನೀರನ್ನ ಸೇಕರಿಸಿ ಆ ಮಳೆ ನೀರನ್ನ ಹೊಲಗಳಿಗೆ ಹೋಗೋದಕ್ಕೆ ಕಾಲುವೆಗಳನ್ನ ಕೂಡ ಅವರೆಲ್ಲರೂ ಏರ್ಪಾಡು ಮಾಡ್ಕೊಂಡ್ರು. ಆ ಊರಿನ ಮಧ್ಯದಲ್ಲಿ ಒಂದು ಲೈಬ್ರರಿ ಇತ್ತು. ಆ ಊರಿನ ಯುವಕರು ದೊಡ್ಡವರು ಎಲ್ರೂ ಆ ಲೈಬ್ರರಿ ಹತ್ರನೇ ಕೂತ್ಕೊಂಡು ಯಾವಾಗ್ಲೂ ಮಾತಾಡ್ತಾ ಇರ್ತಿದ್ರು. ಅವರ ಏಕತೆ, ಅವರ ತಾಳ್ಮೆ ಇದೆಲ್ಲಾನು ಎಲ್ಲ ಊರಿನವ್ರಿಗೂ ಕೂಡ ಆದರ್ಶವಾಗಿ ಇತ್ತು. ಒಂದಿನ ಬೆಳಿಗ್ಗೆ ಸಮಯ ಆ ಗ್ರಾಮದ ಮುಖ್ಯಸ್ಥನಾದ ಸುಧೀರ್ ಅವನ ಜೊತೆ ಲೋಕೇಶ್ನ ಕರ್ಕೊಂಡು ಹೊಲಕ್ಕೆ ಹೋದ. ಸುಧೀರ್ ಅವ್ರೆ, ಈ ಸಲ ನಾವು ಬೇರೆ ಬೆಳೆ ಹಾಕಿದ್ರೆ ಚೆನ್ನಾಗಿರುತ್ತೆ ಅಲ್ವಾ? ಆ ತರ ಮಾಡಿದ್ರೆ ಒಳ್ಳೇದು ಅಂತ ನಿನ್ನೆ ಲೈಬ್ರರಿಯಲ್ಲಿ ನೋಡ್ದೆ. ಈ ಸಲ ಭತ್ತ ಹಾಕಿದೀವಿ, ಮುಂದಿನ ಸಲ ಜೋಳ ಹಾಕೊಂಡ್ವಾ? ಸುಧೀರ್ ನಗುತ್ತಾ, ಇದು ಒಳ್ಳೆ ಯೋಚನೆನೇ ಲೋಕೇಶ್. ನಾನ್ ಕೂಡ ಅದೇ ಯೋಚನೆ ಮಾಡ್ತಾ ಇದ್ದೀನಿ. ನಮ್ಮ ಅಜ್ಜನ ಕಾಲದಲ್ಲೂ ಕೂಡ ಇದೇ ಪದ್ಧತಿ ಇತ್ತಂತೆ. ನಮ್ಮ ಅಜ್ಜ ಯಾವಾಗ್ಲೂ ಹೇಳೋರು, ಆ ರೀತಿ ಮಾಡಿದ್ರೆ ಭೂಮಿಯಲ್ಲಿರುವ ಶಕ್ತಿ ಹಾಗೇನೆ ಇರುತ್ತೆ, ಆದ್ರಿಂದ ಯಾವಾಗ ಬೇಕಾದ್ರೂ ವ್ಯವಸಾಯ ಮಾಡ್ಕೊಳ್ಬೋದು. ಆವಾಗ್ಲೇ ರಾಮಯ್ಯ ಆ ಕಡೆ ಬಂದ. ನಿಜಾನೇ ಸುಧೀರ್, ನಾವೆಲ್ರೂ ಸೇರಿ ಆರ್ಗಾನಿಕ್ ಪದ್ಧತಿಯಲ್ಲಿ ವ್ಯವಸಾಯ ಮಾಡ್ತಾ ಇದೀವಿ. ರಸಾಯನನ ಹಾಕೋದೇ ಇಲ್ಲ, ಆದ್ರಿಂದ ನಮ್ಮ ಹೊಲಗಳೆಲ್ಲ ತುಂಬಾನು ಚೆನ್ನಾಗಿದೆ ಅಲ್ವಾ? ಆ ಊರಿನವರು ಎಲ್ರೂ ಕೂಡ ಒಂದ್ ವಿಷಯದಲ್ಲಿ ಏನಾದ್ರೂ ನಿರ್ಧಾರ ತಗೊಳ್ಬೇಕು ಅಂದ್ರೆ ಈ ರೀತಿ ಚರ್ಚಿಸಿ ನಿರ್ಧಾರ ತಗೊಳ್ತಿದ್ರು. ಎಲ್ಲರೂ ಅವರವರ ಅನಿಸಿಕೆನ ಹೇಳ್ಕೊಳ್ತಿದ್ರು. ಆದ್ರೆ ಅವರ ಬುದ್ಧಿವಂತಿಕೆನ ಪರೀಕ್ಷೆ ಮಾಡಕ್ಕೆ ಒಂದ್ ಘಟನೆ ನಡೆಯುತ್ತೆ ಅನ್ನೋದು ಅವ್ರಿಗೆ ಗೊತ್ತಿರ್ಲಿಲ್ಲ. ಒಂದಿನ ಮಧ್ಯಾಹ್ನದ ಸಮಯ ಪಟ್ಟಣದಿಂದ ವಿಕ್ರಮ್ ಅನ್ನುವ ಒಬ್ಬ ಯುವಕ ನೋಡಕ್ಕೆ ಕೋಟ್ ಸೂಟ್ ಹಾಕೊಂಡು ಕೈಯಲ್ಲಿ ಒಂದು ದೊಡ್ಡ ಸೂಟ್ ಕೇಸ್ ಕೂಡ ಇಟ್ಕೊಂಡಿದ್ದ. ಅವನು ಊರಿನ ಮುಖ್ಯಸ್ಥನನ್ನ ಭೇಟಿ ಮಾಡಿ ಊರಿನವರ ಹತ್ರ ಮಾತಾಡ್ಬೇಕು ಅಂತ ಕೇಳ್ಕೊಂಡ. ಅವನು ಹಾಕೊಂಡಿರುವ ಬಟ್ಟೆ, ಅವನು ಮಾತಾಡ್ತಾ ಇರೋ ಪದ್ಧತಿ ಇದು ಎಲ್ಲಾನು ಎಲ್ಲರಿಗೂ ಇಷ್ಟ ಆಯ್ತು. ಆದ್ರಿಂದ ಊರಿನವರು ತಕ್ಷಣ ಪಂಚಾಯಿತಿಗೆ ಬಂದು ಸೇರಿದ್ರು. ಪ್ರಜ್ಞಾಪುರ ಗ್ರಾಮಸ್ಥರಿಗೆ ನನ್ನ ನಮಸ್ಕಾರಗಳು. ನಿಮ್ಮ ಗ್ರಾಮದ ಬಗ್ಗೆ ನಾನು ಕೇಳಿನೇ ಇಲ್ಲಿಗೆ ಬಂದಿದ್ದೀನಿ. ನೀವೆಲ್ರೂ ಬುದ್ಧಿವಂತ ವ್ಯವಸಾಯಿಗಳು, ಓದಿದ್ದೀರಾ. ನಿಮ್ಮಂತ ಬುದ್ಧಿವಂತರನ್ನ ನೋಡಿದ್ರಲ್ಲಿ ನನಗೆ ತುಂಬಾ ಸಂತೋಷ. ಅದನ್ನು ಕೇಳಿ ಆ ಊರಿನವರು ಎಲ್ರೂ ಕೂಡ ತುಂಬಾನೇ ಸಂತೋಷ ಪಟ್ರು. ನನ್ನ ಹೆಸರು ವಿಕ್ರಮ್. ನೀವು ಇವಾಗ್ಲೇ ಸುಮಾರು ಅಭಿವೃದ್ಧಿನ ಮಾಡಿದೀರಾ. ಆದ್ರೆ ನಿಮ್ಮ ಅಭಿವೃದ್ಧಿನ ಆಕಾಶದಷ್ಟು ದೂರಕ್ಕೆ ತಗೊಂಡು ಹೋಗಕ್ಕೆ ನನ್ನ ಹತ್ರ ಒಂದು ವಸ್ತು ಇದೆ. ಅದರ ಹೆಸರು ಅಮೃತ ಬೀಜ. ಹಾಗಂತ ಹೇಳಿ ವಿಕ್ರಮ್ ಅವನ ಸೂಟ್ಕೇಸಿಂದ ಕೆಲವು ಬೀಜಗಳು ಹಾಗೇನೆ ಒಂದು ಬಾಟಲ್ನ ಹೊರಗಡೆ ತೆಗ್ದಿಟ್ಟ. ಸುಧೀರ್ ತುಂಬಾ ತಾಳ್ಮೆಯಿಂದ, ಅಮೃತ ಬೀಜನ? ಹಾಗಂದ್ರೆ ಏನು? ನಾನು ಕೊಡೋ ಬೀಜನ ನೀವು ಹೊಲದಲ್ಲಿ ಹಾಕಿ, ಹಾಗೆ ನಾನು ಕೊಡೋ ರಸಾಯನನ ನೀವು ಹೊಲದಲ್ಲಿ ಹಾಕಿದ್ರೆ ನೀವು ಯಾವಾಗ್ಲೂ ಬೆಳೆಸೋ ಬೆಳೆಗಿಂತ 2 ಪಟ್ಟು ಹೆಚ್ಚಾಗಿ ಬೆಳೆ ನಿಮ್ಮ ಹೊಲದಲ್ಲಿ ಬೆಳೆಯುತ್ತೆ. ಅದನ್ನು ಬರೀ ಒಂದೇ ಒಂದು ತಿಂಗಳಲ್ಲಿ. ಆವಾಗ ನಿಮ್ಮ ಅಭಿವೃದ್ಧಿ 2 ಪಟ್ಟು ಹೆಚ್ಚಾಗುತ್ತೆ. ಹಾಗಂತ ವಿಕ್ರಮ್ ಹೇಳಿದ ಮಾತಿಗೆ ಊರಿನವರಿಗೆ ಏನೋ ಒಂದು ಅನುಮಾನ ಬರ್ತಾ ಇತ್ತು. ಆವಾಗ ಲೋಕೇಶ್ ವಿಕ್ರಮ್ ಹತ್ರ ಈ ರೀತಿ ಕೇಳ್ದ, ಏನು 2 ಪಟ್ಟು ಹೆಚ್ಚು ಬೆಳೆನಾ? ಅದನ್ನು 1 ತಿಂಗಳಲ್ಲ? ನಂಬಕ್ಕಾಗ್ತಿಲ್ಲ. ವಿಕ್ರಮ್ ನಗುತ್ತಾ, ಕೆಲವು ವಿಷಯನ ನಂಬೇಕು ಲೋಕೇಶ್. ನಾನು ಕೊಡೋ ರಸಾಯನದಲ್ಲಿ ಗಿಡಗಳನ್ನ ಬೇಗ ಬೆಳೆಯೋ ತರ ಮಾಡುವ ಒಂದು ಔಷಧಿ ಅದರಲ್ಲಿದೆ. ಅದು ಅಲ್ಲದೆ ಬೆಳೆಗಳು ಕೂಡ ತುಂಬಾ ದೊಡ್ಡದಾಗಿ ಬೆಳೆಯುತ್ತೆ. ನಿಮ್ಮಂತ ಬುದ್ಧಿವಂತರ ಹತ್ರ ಹೇಳಿದ್ರೇನೆ ಈ ವಿಷಯ ಎಲ್ಲ ಅರ್ಥ ಮಾಡ್ಕೊಳ್ತೀರಾ ಅಂತ ಬಂದೆ. ಈ ಬೀಜಗಳನ್ನ, ಈ ರಸಾಯನನ ನಿಮ್ಮೆಲ್ರಿಗೂ ಒಂದ್ಸಲ ನಾನು ಉಚಿತವಾಗಿನೇ ಕೊಡ್ತೀನಿ. ಉಪಯೋಗ ಮಾಡಿ ನೋಡಿ, ಅದರಲ್ಲಿ ನಿಮ್ಗೆ ಲಾಭ ಸಿಗುತ್ತೆ. ಇಲ್ಲಾಂದ್ರೆ ನನ್ನ ಹತ್ರ ಕೇಳಿ. ವಿಕ್ರಮ್ ಮಾತು ಎಲ್ಲರನ್ನೂ ಆಕರ್ಷಣೆ ಮಾಡುವ ಹಾಗೆ ಇತ್ತು. ಶಾಸ್ತ್ರೀಯ ಪದಗಳು, ಉಚಿತ ಅನ್ನುವ ಶಬ್ದ, ಆದರ್ಶ ಗ್ರಾಮ ಅನ್ನುವ ಹೊಗಳಿಕೆ ಇದೆಲ್ಲಾನು ಎಲ್ಲರನ್ನ ಆಕರ್ಷಣೆ ಮಾಡ್ತು. ಆವಾಗ ಸುಧೀರ್, ವಿಕ್ರಮ್ ಅವರೇ, ನಿಮ್ ಮಾತು ಚೆನ್ನಾಗಿದೆ, ನಮ್ಮನ್ನೆಲ್ಲ ಆಕರ್ಷಣೆ ಮಾಡೋ ತರನೇ ಇದೆ. ಆದ್ರೆ ನಮಗೆ ಈ ರಸಾಯನನ ಹಾಕಿ ಅಭ್ಯಾಸ ಇಲ್ಲ. ನಾವು ಯಾವಾಗ್ಲೂ ಆರ್ಗಾನಿಕ್ ಪದ್ಧತಿಯಲ್ಲಿ ವ್ಯವಸಾಯ ಮಾಡ್ತಾ ಇರೋದು. ಆದ್ರಿಂದ ಈ ರಸಾಯನ ನಮ್ಗೆ ಬೇಕಾಗಿಲ್ಲ. ನಾವು ಯಾವಾಗ್ಲೂ ತರನೇ ವ್ಯವಸಾಯ ಮಾಡ್ಕೊಳ್ತೀವಿ. ಆದ್ರೆ ನಾವು ಇಷ್ಟು ದಿನ ಆರ್ಗಾನಿಕ್ ಪದ್ಧತಿಯಲ್ಲಿ ವ್ಯವಸಾಯ ಮಾಡಿ ಭೂಮಿನ ಚೆನ್ನಾಗಿಟ್ಕೊಂಡಿದೀವಿ. ಒಂದ್ಸಲ ಈ ಪ್ರಯೋಗ ಮಾಡಿ ನೋಡಿದ್ರೆ ಅದ್ರಲ್ಲಿ ಏನ್ ತಪ್ಪಿದೆ? ಹಾಗೆ ಗ್ರಾಮದಲ್ಲಿ ಮೊದಲನೇ ಸಲ 2 ಪಕ್ಷಗಳು ಉಂಟಾಯಿತು. ಒಂದ್ ಪಕ್ಷದಲ್ಲಿ ಲೋಕೇಶ್ ವಿಕ್ರಮ್ ಹೇಳಿದ ಮಾತಿಗೆ ಸರಿ ಅಂತ ಹೇಳ್ದ. ಆದ್ರೆ ಇನ್ನೊಂದ್ ಪಕ್ಷದಲ್ಲಿ ಸುಧೀರ್ ಹಳೆಯ ತರದ ವ್ಯವಸಾಯನ ಮಾಡ್ಬೇಕು ಅಂತ ಹೇಳ್ದ. ಹಾಗೆ ಊರಿನವರ ಮಧ್ಯದಲ್ಲಿ ಒಂದು ಚರ್ಚೆ ಶುರುವಾಯಿತು. ಹಲವಾರು ಗಂಟೆ ಸಮಯ ಆ ಚರ್ಚೆ ನಡೀತಾನೆ ಇತ್ತು. ಹಾಗೆ ಚರ್ಚಿಸಿದ ಮೇಲೆ ಪ್ರಜ್ಞಾಪುರದ ಪ್ರಜೆಗಳು ಅವರ ಬುದ್ಧಿವಂತಿಕೆಗೆ ತಕ್ಕಂಗೆ ಒಂದು ನಿರ್ಧಾರ ಮಾಡಿದ್ರು. ಮಾತಾಡೋದಕ್ಕಿಂತ
ಪ್ರಯೋಗ ಮಾಡಿ ನೋಡೋಣ ಅಂತ ನಿರ್ಧಾರ ಮಾಡಿದ್ರು. ಅದು ಸರ್ಕಾರದ ಹೊಲದಲ್ಲಿ 100 ಎಕರೆ ಭೂಮಿನ ಅವರು 2 ಭಾಗಗಳಾಗಿ ಮಾಡಿದ್ರು. ಸರಿ, ನಮ್ಮೊಳಗಡೆ ಸಮಸ್ಯೆ ಬೇಡ. 100 ಏಕರ್ ಹೊಲ ಇದೆ. ಅದರಲ್ಲಿ 50 ಏಕರ್ ಹೊಲೆನ ನಿಮ್ಮ ಪ್ರಯೋಗಕ್ಕೋಸ್ಕರ ನಾವು ಕೊಡ್ತಾ ಇದ್ದೀವಿ. ಇನ್ನು 50 ಏಕರ್ ಹೊಲದಲ್ಲಿ ನಾವು ಯಾವಾಗಲೂ ವ್ಯವಸಾಯ ಮಾಡ್ತೀವಿ. ಯಾರ ಬೆಳೆ ಎಷ್ಟು ಚೆನ್ನಾಗಿದೆ ಅನ್ನೋದನ್ನ ಆಮೇಲೆ ನೋಡೋಣ. ಈ ನಿರ್ಧಾರಕ್ಕೆ ಎಲ್ರೂ ಸರಿ ಅಂತ ಹೇಳಿದ್ರು. ವಿಕ್ರಮ್ ಲೋಕೇಶ್ ಗುಂಪಿಗೆ ಅವನ ಸಲಹೆಗಳನ್ನ ಕೊಡ್ತಾ ಇದ್ದ. ಹೀಗೆ ದಿನಗಳು ಹೋಗ್ತಾ ಇತ್ತು. ಕೆಲವು ದಿನಗಳಲ್ಲೇ ಲೋಕೇಶ್ ಗುಂಪಿನ ಹೊಲದಲ್ಲಿ ಒಂದು ಅದ್ಭುತ ನಡೀತು. ಅವ್ರು ಹಾಕಿದ ಬೆಳೆಗಳು ಎಲ್ಲಾನು ಒಂದೇ ತಿಂಗಳಲ್ಲಿ ದೊಡ್ಡದಾಗಿ ಬೆಳೀತು. ಅದನ್ನ ನೋಡಿದವರು ಎಲ್ರು ಕೂಡ ಏನಪ್ಪಾ ಇದು ಅಂತ ಆಶ್ಚರ್ಯ ಪಡ್ತಾ ಇದ್ರು. ಆದ್ರೆ ಸುಧೀರ್ ವ್ಯವಸಾಯ ಮಾಡ್ತಾ ಇದ್ದ ಹೊಲದಲ್ಲಿ ಬೆಳೆಗಳು ನಿಧಾನವಾಗಿ ಬೆಳೀತಾ ಇತ್ತು. ಆವಾಗ ಲೋಕೇಶ್ ಗರ್ವದಿಂದ, ನೋಡಿದ್ರಾ ಸುಧೀರಣ್ಣ, ನನ್ನ ಹೊಲದಲ್ಲಿ ಬೆಳೆಗಳು ಎಷ್ಟು ಬೇಗ ಬೆಳೆದಿದೆ, ಎಷ್ಟು ದೊಡ್ಡದಾಗಿದೆ ಅಂತ. ಆದ್ರೆ ನಿಮ್ಮ ಹೊಲದಲ್ಲಿ ನೋಡಿ, ಇನ್ನು ಗಿಡ ಕೂಡ ಬೆಳಿಲೇ ಇಲ್ಲ. ಸುಧೀರ್ ತಾಳ್ಮೆಯಿಂದ, ನೋಡೋದಕ್ಕೆ ಚೆನ್ನಾಗಿದೆ ಲೋಕೇಶ್, ಆದ್ರೆ ಗಿಡ ಎತ್ತರ ಬೆಳೆದಿದ್ರಿಂದ ಬೆಳೆ ಚೆನ್ನಾಗಿದೆ ಅಂತ ಹೇಳಕ್ಕಾಗಲ್ಲ. ನಿನ್ನ ಬೆಳೆಗಳಲ್ಲಿ ಒಂದೇ ಒಂದು ಹುಳು ಕೀಟ ಏನೂ ಇಲ್ಲ. ಒಂದ್ ಪಕ್ಷಿನ ಆ ಕಡೆ ಬರ್ತಿಲ್ಲ. ಯಾಕೋ ನನಗೆ ತಪ್ಪನಿಸ್ತಿದೆ. ಲೋಕೇಶ್ ಕೋಪದಿಂದ, ಅದೆಲ್ಲ ನಮಗ್ ಬೇಕಾಗಿಲ್ಲ. ನಮಗ್ ಬೇಕಾಗಿದ್ದು ತುಂಬಾ ಬೆಳೆ, ತುಂಬಾ ಹಣ. ನಾವು ಸಾಧಿಸ್ತೀವಿ, ನೀವು ನೋಡ್ತಾ ಇರಿ. ಲೋಕೇಶ್ ಹಾಗೂ ಅವನ ಗುಂಪು ಗೆದ್ದಿದ್ದೀವಿ ಅನ್ನುವ ಸಂತೋಷದಲ್ಲಿದ್ರು. ಆದ್ರೆ ಸುಧೀರ್ ಹಾಗೂ ಅವನ ಗುಂಪು ತಾಳ್ಮೆಯಿಂದ ಯಾವಾಗ್ಲೂ ಮಾಡುತ್ತರ ವ್ಯವಸಾಯನ ಮಾಡ್ತಾ ಇದ್ರು. ಹೀಗೆ ದಿನಗಳು ಹೋಗ್ತಾ ಇತ್ತು. ಲೋಕೇಶ್ ಹೊಲದಲ್ಲಿದ್ದ ಬೆಳೆಗಳನ್ನ ಕೊಯ್ಲು ಮಾಡುವ ಸಮಯ ಬಂತು. ಎಲ್ರೂ ಸಂತೋಷದಿಂದ ಬೆಳೆಗಳನ್ನ ಕೊಯ್ಲು ಮಾಡಿದ್ರು. ಅವರು ಬೆಳೆಸಿದ್ದು ಜೋಳನ. ಜೋಳಗಳೆಲ್ಲ ಕೂಡ ನೋಡಕ್ಕೆ ತುಂಬಾನು ದೊಡ್ಡದಾಗಿತ್ತು. ಎಲ್ಲಾನು ಕೊಯ್ಲು ಮಾಡಿ ಅದನ್ನ ಅವರು ಒಣಗಕ್ಕೂ ಹಾಕಿದ್ರು. ಆದ್ರೆ ಆವಾಗ್ಲೇ ನಿಜವಾದ ಸಮಸ್ಯೆ ಬಂದಿದ್ದು. ಜೋಳಗಳೆಲ್ಲ ನೋಡಕ್ಕೆ ದೊಡ್ಡದಾಗಿತ್ತು, ಆದ್ರೆ ಅದನ್ನ ಚೀಲದಲ್ಲಿ ಹಾಕುವಾಗ ಭಾರ ತುಂಬಾ ಕಡಿಮೆಯಾಗಿತ್ತು. ಅದನ್ನ ನೋಡಿ ಎಲ್ರೂ ಕೂಡ ತುಂಬಾನು ಆಶ್ಚರ್ಯಪಟ್ರು. ಏನಿದೆ ಲೋಕೇಶ್, ಧಾನ್ಯ ತೂಕವಾಗಿನೇ ಇಲ್ಲ, ಗಾಳಿ ತುಂಬಿಸಿಟ್ಟಿರೋ ತರ ಇದೆ. ಏನ್ ವಿಕ್ರಮ್ ಅವರೇ ಇದು? ಯಾಕೆ ಧಾನ್ಯ ಈ ರೀತಿ ಇದೆ? ವಿಕ್ರಮ್ಗೆ ಏನಾಯ್ತು ಅನ್ನೋದು ಸರಿಯಾಗಿ ಗೊತ್ತಾಯ್ತು. ಅವನು ಈ ದಿನ ರಾತ್ರಿನೂ ಊರ್ ಬಿಟ್ಟು ಹೋಗ್ಬೇಕು ಅಂತ ನಿರ್ಧಾರ ಮಾಡ್ದ. ಹಾಗೆ ಮನ್ಸಲ್ಲಿ ಅಂದ್ಕೊಂಡ ಅವ್ರ ಹತ್ರ, ಕೆಲವು ಸಲ ಇದೇ ರೀತಿ ನಡೀತೆ ಲೋಕೇಶ್. ನಿಮ್ಮ ಭೂಮಿಯಲ್ಲಿ ಏನೋ ತಪ್ಪಿದೆ. ನಾನು ಪಟ್ನಕ್ಕೆ ಹೋಗಿ ಇದೇನ್ ವಿಷಯ ಅಂತ ತಿಳ್ಕೊಂಡ್ ಬರ್ತೀನಿ. ಹಾಗಂತ ಹೇಳಿ ವಿಕ್ರಮ್ ಅಲ್ಲಿಂದ ಹೊರಟೋದ. ಯಾವಾಗ್ಲೂ ಸಾಧಾರಣವಾಗಿ ಬೆಳೆಯುವ ಜೋಳದ ತೂಕಕ್ಕಿಂತ ಈ ಸಲ ಬೆಳೆದಿರುವ ಜೋಳದ ತೂಕ ಅರ್ಧ ಕೂಡ ಇಲ್ಲ. ಅದು ಅಲ್ಲದೆ ಆ ಜೋಳದಲ್ಲಿ ಯಾವುದೇ ರುಚಿನೂ ಇಲ್ಲ, ಅದನ್ನ ತಿನ್ನಕ್ಕೂ ಆಗ್ತಾ ಇಲ್ಲ. ಎಲ್ಲದಕ್ಕಿಂತ ಭಯಂಕರವಾದ ವಿಷಯ ಏನು ಅಂದ್ರೆ, ಅವರ 5 ಎಕರೆ ಹೊಲ ರಸಾಯನದಿಂದ ನಾಶ ಆಯಿತು. ರಸಾಯನ ಹಾಕಿದ್ರಿಂದ ಆ ಹೊಲದಲ್ಲಿ ಇನ್ನು ಒಂದು ಚಿಕ್ಕ ಗಿಡ ಕೂಡ ಬೆಳೆಯಲ್ಲ ಅನ್ನೋ ತರ ಹೊಲ ಇತ್ತು. ಆದ್ರೆ ಈ ಕಡೆ ಸುಧೀರ್ ಹೊಲದಲ್ಲಿ ತುಂಬಾನೇ ನೆಮ್ಮದಿಯಿಂದ ಎಲ್ಲ ಬೆಳೆನೂ ಚೆನ್ನಾಗಿ ಬೆಳೀತು. ಜೋಳ ತುಂಬಾನು ತೂಕ ಹೆಚ್ಚಾಗಿ ರುಚಿಯಾಗಿನೂ ಇತ್ತು. ಭೂಮಿ ಪುನಃ ವ್ಯವಸಾಯ ಮಾಡಕ್ಕೆ ತಯಾರಾಗಿನೂ ಇತ್ತು. ಆದ್ರೆ ಈ ಕಡೆ ಹೊಲ ಎಲ್ಲಾನೂ ನಾಶ ಆಯಿತು. ಬೆಳೆದ ಬೆಳೆ ಕೂಡ ನಾಶ ಆಗಿದ್ರಿಂದ ಎಲ್ರೂ ಬೇಜಾನ್ ಮಾಡ್ಕೊಳ್ತಿದ್ರು. ಲೋಕೇಶ್ ಗುಂಪಿನಲ್ಲಿದ್ದ ಎಲ್ರೂ ಸೇರಿ ಅತಿಯಾಸೆಯಿಂದ ಅವರ ಭೂಮಿನ ನಾಶ ಮಾಡ್ಕೊಂಡ್ರು. ಪಶ್ಚಾತ್ತಾಪದಿಂದ ಏನ್ ಮಾಡೋದು ಅಂತ ಅರ್ಥ ಆಗದೆ ಸುಧೀರ್ ಹತ್ರ ಸಲಹೆ ಕೇಳೋಣ ಅಂತ ಹೋಗಿ ಎಲ್ಲರ ಮುಂದ್ಗಡೆ ನಿಂತು ಕ್ಷಮಾಪಣೆನೂ ಕೇಳಿದ್ರು. ನಮ್ಮನ್ನ ಕ್ಷಮಿಸ್ಬಿಡಿ, ನಿಮ್ಮ ಮಾತು ಕೇಳದೆ ನಾವು ಆ ರಸಾಯನನ ಉಪಯೋಗ ಮಾಡಿ ಇವಾಗ ಭೂಮಿಯಲ್ಲಿದ್ದ ಶಕ್ತಿ ಎಲ್ಲಾನು ಹೋಯ್ತು. ಅದು ಅಲ್ಲದೆ ಅದರಲ್ಲಿ ಬೆಳೆದ ಬೆಳೆಗಳು ಯಾವುದು ಕೂಡ ಸ್ವಲ್ಪನೂ ಚೆನ್ನಾಗಿಲ್ಲ. ಸುಧೀರ್ ಅವ್ರೆಲ್ಲರನ್ನ ಕ್ಷಮಿಸ್ತಾ. ನಿಜ ಹೇಳ್ಬೇಕಂದ್ರೆ ಅವನಿಗೆ ಕೋಪ ಇಲ್ಲ. ಅವ್ರೆಲ್ಲರನ್ನ ನೋಡಿ ತುಂಬಾನು ಚಿಂತೆಯಾಯ್ತು. ಬೇಜಾನ್ ಮಾಡ್ಕೊಳ್ಬೇಡಿ, ನಡೆದಿದೇನೋ ನಡೆದೋಯ್ತು. ಅದನ್ನ ಪುನಃ ಸರಿ ತಿದ್ಕೊಳ್ಳಕ್ಕೆ ನಾವಿವಾಗ ಪ್ರಯತ್ನ ಪಡ್ಬೇಕು. ನಾವೆಲ್ರೂ ಬುದ್ಧಿವಂತರು, ಆದ್ರೆ ನಾವು ಮಾತ್ರ ಬುದ್ಧಿವಂತರು, ಉಳಿದವ್ರು ಯಾರು ಬುದ್ಧಿವಂತರಲ್ಲ ಅಂತ ಒಂದು ಯೋಚನೆ ಮಾತ್ರ ಬಂದ್ರೆ ಆಮೇಲೆ ನಾವು ಮಾಡೋ ಎಲ್ಲ ಕೆಲ್ಸನೂ ಮುಟ್ಟಾಳ್ತನದ ಕೆಲ್ಸ ಆಗುತ್ತೆ. ಬೇಜಾರ್ ಮಾಡ್ಕೊಳ್ಬೇಡಿ, ನಾವೆಲ್ರೂ ಇದ್ದೀವಲ್ವಾ, ಭೂಮಿನ ಸರಿ ಮಾಡ್ಬೋದು. ಆ ದಿನದಿಂದ ಪ್ರಜ್ಞಾಪುರದ ಪ್ರಜೆಗಳಲ್ಲಿ ಬದಲಾವಣೆ ಬಂತು. ಅವರು ಸುಧೀರ್ ನಾಯಕತ್ವದಲ್ಲಿ ಅವರು ಹೊಲನ ಪುನಃ ಸರಿ ಮಾಡ್ಕೊಳ್ಳಕ್ಕೆ ಹಗಲು ರಾತ್ರಿ ಅಂತ ದುಡಿತಾ ಇದ್ರು. ಬೇಗ ಅಭಿವೃದ್ಧಿ ಹೊಂದಬೇಕು, ಹಣ ಸಂಪಾದನೆ ಮಾಡಬೇಕು ಅಂತ ಅಂದ್ಕೊಂಡ್ರೆ ಯಾವಾಗ್ಲೂ ಇದೇ ರೀತಿ ನಡೆಯೋದು ಅಂತ ಎಲ್ರೂ ಅರ್ಥ ಮಾಡ್ಕೊಂಡ್ರು. ಈ ಕಥೆಯಲ್ಲಿರುವ ನೀತಿ ಏನು ಅಂದ್ರೆ, ಬೇಗ ಹಣ ಸಂಪಾದನೆ ಮಾಡಬೇಕು, ಕಷ್ಟಪಟ್ಟು ದುಡಿಬಾರ್ದು, ಸ್ಮಾರ್ಟ್ ಆಗಿ ಕೆಲಸ ಮಾಡಬೇಕು ಅಂತ ಅಂದ್ಕೊಳ್ಳೋರಿಗೆ ಈ ಕತೆ ನಿಜವಾಗ್ಲೂ ಒಂದು ಪಾಠನೇ. ನಾವು ಯಾವಾಗ್ಲೂ ಒಂದು ಕೆಲಸ ಮಾಡುವಾಗ ನಮ್ಮ ಬುದ್ಧಿವಂತಿಕೆ ಮಾತ್ರ ಉಪಯೋಗ ಮಾಡ್ಕೊಳ್ಬಾರ್ದು. ಇದರಲ್ಲಿ ಅನುಭವ ಯಾರಿಗಿದೆ, ಅವ್ರು ಹೇಳೋದು ಸರಿನಾ ತಪ್ಪಾ ಎಲ್ಲಾನು ಕೇಳಿನೂ ತಿಳ್ಕೊಳ್ಬೇಕು. ಆವಾಗ್ಲೇ ನಾವು ಒಳ್ಳೆ ದಾರಿಯಲ್ಲಿ ಹೋಗಿ
ಯಾವಾಗ್ಲೂ ಒಳ್ಳೆತನದಲ್ಲಿ ಬಾಳಕ್ಕಾಗುತ್ತೆ. ಊರಿನ ಮಧ್ಯದಲ್ಲಿದ್ದ ರಾಮುವಿನ ಟೀ ಅಂಗಡಿ ಮುಂದ್ಗಡೆ ದೇವಸ್ಥಾನ ಪೂಜಾರಿ ಸೀನು ಗೋವಿಂದ ಕೂತ್ಕೊಂಡಿದ್ರು. ರಾಮು ಅವನ ಅಂಗಡಿಯಲ್ಲಿ ಸಾಮಾನುಗಳನ್ನ ತೆಗ್ದಿಡ್ತಿದ್ದ. ಏನ್ ಪೂಜಾರಿ ಅವ್ರೆ, ಈ ವರ್ಷ ಮಳೆ ಜಾಸ್ತಿನೇ ಇದೆ, ಹೊಲದಲ್ಲೆಲ್ಲ ನೀರ್ ತುಂಬಿಕೊಂಡಿದೆ. ಹೌದು ಸೀನು, ಏನೋ ಸಮಸ್ಯೆ ಬರಬಾರ್ದು ಅಂತ ಆ ದೇವ್ರ ಹತ್ರ ಬೇಡ್ಕೊಳ್ಳೋದನ್ನ ಬಿಟ್ರೆ ಬೇರೆ ಏನ್ ಮಾಡಕ್ಕಾಗುತ್ತೆ. ನಾವೆಲ್ರೂ ಇದ್ದೀವಲ್ವಾ, ಒಬ್ರಿಗೊಬ್ರು ಸಹಾಯ ಮಾಡ್ಕೊಳ್ಬೋದು. ನೀವ್ ಹೇಳಿದ್ದು ಕೂಡ ನಿಜಾನೇ ಪೂಜಾರಿ, ನಮ್ಮೂರಲ್ಲಿ ಎಲ್ರೂ ಒಳ್ಳೆಯವ್ರೆ, ಆದ್ರೆ ನಮ್ ವೀರಯ್ಯ ಮಾತ್ರ. ಹಾಗಂತ ಹೇಳಿ ಸೀನು ಮಾತು ನಿಲ್ಲಿಸ್ಬಿಟ್ಟ. ಸರಿಯಾಗಿ ಆ ಸಮಯದಲ್ಲಿ ಒಂದು ಗಾಳಿ ಡಬ್ಬ ಇಟ್ಕೊಂಡು ವೀರಯ್ಯ ರಾಮು ಅಂಗಡಿಗೆ ಬಂದ. ಬನ್ನಿ ವೀರಯ್ಯ ಅವ್ರೆ, ಏನಿದು ಬೆಳಗ್ಗೆ ನನ್ನ ಅಂಗಡಿಗೆ? ಏನಿಲ್ಲ ರಾಮು, ಈ ಡಬ್ಬದಲ್ಲಿ ಅಕ್ಕಿ ಹಾಕು, ನೋಡ್ಕೊಂಡು ಒಂದು ಅಕ್ಕಿ ಕೂಡ ಕೆಳಗಡೆ ಬೀಳ್ಬಾರ್ದು. ರಾಮು ನಗುತ್ತಾ, ನಿಮ್ ಬಗ್ಗೆ ನನಗೆ ಗೊತ್ತಿಲ್ವಾ, ನೋಡ್ಕೊಂಡು ಹಾಕ್ತೀನಿ ಇರಿ. ರಾಮು ಅಕ್ಕಿ ಹಾಕ್ಕೊಂಡು, ಮೊನ್ನೆ ನಿಮ್ಮ ಮಾವಿನ ಮರದಲ್ಲಿ ಸುಮಾರು ಮಾವಿನಕಾಯಿಗಳಿರೋದನ್ನ ನೋಡಿದೆ, ಅದನ್ನ ಊರಿನವರಿಗೆ ಕೊಟ್ರಾ? ರಾಮು ಕೇಳಿದ ಪ್ರಶ್ನೆಗೆ ವೀರಯ್ಯ, ನಾನ್ಯಾಕೆ ಊರಿನವರಿಗೆ ಕೊಡ್ಬೇಕು? ಅದನ್ನೆಲ್ಲ ಸಂತೆಗೆ ತಗೊಂಡೋಗಿ ಮಾರಿ ಹಣ ಸಂಪಾದನೆ ಮಾಡಿ ಆ ಹಣನ ಮನೇಲಿಟ್ಟಿದ್ದೀನಿ. ಊರಿನವರಿಗೆ ಕೊಡೋದ್ರಲ್ಲಿ ನನಗೇನಾದ್ರೂ ಪುಣ್ಯ ಸಿಗುತ್ತಾ ಏನೋ? ಆವಾಗ ಸೀನು ವೀರಯ್ಯನ ಹತ್ರ, ಏನ್ ವೀರಯ್ಯ ಈ ರೀತಿ ಮಾತಾಡ್ತಾ ಇದ್ದೀರಾ? ಎಲ್ರಿಗೂ ಎಲ್ಲ ಹಂಚೋದ್ರಲ್ಲಿ ತಾನೇ ಸಂತೋಷ ಇರೋದು. ಅಂತ ಸಂತೋಷ ನನಗೆ ಹಣ ಎಣಿಸುವಾಗ ಬರುತ್ತೆ, ನಿಂತರ ಸಾಲ ಮಾಡ್ಕೊಂಡಿರೋದ್ರಲ್ಲಿ ಸಂತೋಷ ಇರೋದಿಲ್ಲ. ಹಾಗಂತ ಹೇಳಿ ವೀರಯ್ಯ ಅಲ್ಲಿಂದ ಹೋದ. ಎಲ್ರೂ ವೀರಯ್ಯ ಹೋಗುವ ಜಾಗನ ನೋಡ್ತಾ ಇದ್ರು. ನೋಡಿದ್ರ, ಸಂಪಾದನೆ ಮಾಡಿಟ್ಟಿರೋ ಹಣನ ಅವನು ಅನುಭವಿಸ್ತಾ ಇಲ್ಲ, ಯಾರಿಗೂ ಕೊಡ್ತಾನೆ ಇಲ್ಲ. ಏನೋ ಪಾಪ, ಅವನ್ ಹೆಂಡತಿ ಹೋದ್ಮೇಲೆ ಆ ರೀತಿ ಆಗ್ಬಿಟ್ಟ. ಹೌದು ಪೂಜಾರಿ ಅವರೇ, ಅವ್ರ ಹೆಂಡತಿ ಹೋದ್ಮೇಲೆ ಈ ರೀತಿ ಆಗ್ಬಿಟ್ಟಿದ್ದಾರೆ. ಪಾಪ, ಒಂಟರಿತನ ಇರ್ಬೋದೇನೋ. ಈ ಕಡೆ ವೀರಯ್ಯ ಮನೆಗೆ ನಡ್ಕೊಂಡು ಹೋಗ್ತಾ ಇದ್ದ. ಅದು ಒಂದು ದೊಡ್ಡ ಹಳೆಯ ಮನೆಯಾಗಿತ್ತು. ವೀರಯ್ಯ ಮನೆಯೊಳಗಡೆ ಹೋದ ತಕ್ಷಣ ಅವನ ಮಂಚದ ಕೆಳಗಡೆ ಇಟ್ಟಿದ್ದ ಒಂದು ಕಬ್ಬಿಣದ ಪೆಟ್ಟಿಗೆಯನ್ನ ಹೊರಗಡೆ ತೆಗೆದು ಅದನ್ನ ತೆರೆದು ನೋಡ್ದ. ಅದನ್ನ ತೆರೆದಾಗ ಅದರಲ್ಲಿ ಒಂದು ಚಿಕ್ಕ ಚೆಂಬಿತ್ತು. ಆ ಚೆಂಬಿನಲ್ಲಿ ಅವನು ಸುಮಾರು ಚಿನ್ನದ ನಾಣ್ಯಗಳನ್ನ ಇಟ್ಕೊಂಡಿದ್ದ. ವೀರಯ್ಯ ಅದನ್ನು ನೋಡಿ ತುಂಬಾನು ಸಂತೋಷಪಟ್ಟ. 1, 2, 3, 90, 100. ಅಮ್ಮಯ್ಯ, ನನ್ನ 100 ಚಿನ್ನದ ನಾಣ್ಯಗಳು ಹಾಗೇನೇ ಇದೆ. ಯಾವಾಗ್ಲೂ ಇದನ್ನ ಎಣಿಸ್ತಾ ಇರುವಾಗ ಸಿಗೋ ಸಂತೋಷ ಬೇರೆ ಯಾವುದ್ರಲ್ಲೂ ಸಿಗಲ್ಲ. ಈ ಚಿನ್ನನೇ ನನ್ನ ಸ್ನೇಹಿತ, ಇದು ಯಾವಾಗ್ಲೂ ನನ್ನನ್ನ ಕೈ ಬಿಡಲ್ಲ. ಹೀಗಿರುವಾಗ ಹೊರಗಡೆ ಗಾಳಿ ಬೀಸ್ತಾ ಇತ್ತು, ಮಿಂಚು ಗುಡುಗು ಶಬ್ದನೂ ಕೇಳಿಸ್ತಿತ್ತು. ಆದ್ರೆ ವೀರಯ್ಯ ಅದ್ಯಾವುದನ್ನು ಗಮನಿಸ್ತಿಲ್ಲ. ಅಷ್ಟರಲ್ಲಿ ಆ ಊರಿನಲ್ಲಿ ಜೋರಾಗಿ ಮಳೆ ಸುರಿಯಕ್ಕೆ ಶುರುವಾಯಿತು. ಆ ಮಳೆ ಮೆಲ್ಲೆ ಮೆಲ್ಲೆ ಊರಿನೊಳಗಡೆ ಪ್ರವಾಹವಾಗಿ ಬರ್ತಾ ಇತ್ತು. ಆವಾಗ ಅದನ್ನು ನೋಡ್ತಾ ಇದ್ದ ಸೀನು, ಅಯ್ಯೋ, ನಮ್ಮೂರೊಳಗಡೆ ಪ್ರವಾಹ ಬರ್ತಾ ಇದೆ, ಎಲ್ರೂ ಬೇಗ ಎತ್ತರವಾಗಿರೋ ಪ್ರದೇಶಕ್ಕೆ ಹೋಗ್ಬಿಡಿ. ರಾಮು ಕೂಡ ಎಲ್ಲರನ್ನ ನೋಡಿ, ಎಲ್ರೂ ಜೋಪಾನವಾಗಿರಿ, ಮೊದಲು ಚಿಕ್ಕ ಮಕ್ಕಳನ್ನ, ಹೆಂಗಸರನ್ನ, ವಯಸ್ಸಾಗಿರೋನ್ನ ಎತ್ತರವಾಗಿರೋ ಪ್ರದೇಶಕ್ಕೆ ಕರ್ಕೊಂಡು ಹೋಗಿ. ಗೋವಿಂದ, ನೀನ್ ಆ ಕಡೆ ಹೋಗು, ನಾನು ಈ ಕಡೆ ಹೋಗ್ತೀನಿ. ಹಾಗಂತ ಹೇಳಿ ಎಲ್ರೂ ಒಬ್ರಿಗೊಬ್ರು ಸಹಾಯ ಮಾಡ್ಕೊಳ್ತಿದ್ರು. ಊರಿನವರು ಎಲ್ರೂ ಕೂಡ ಹೆದರ್ಕೊಂಡು ಆ ಕಡೆ ಈ ಕಡೆ ಓಡಾಡ್ತಾ ಇದ್ರು. ಅಷ್ಟರಲ್ಲಿ ಸೂರಮ್ಮ ಹೆದರ್ಕೊಂಡೆ ರಾಮುನ ಹುಡ್ಕೊಂಡು ಬಂದ್ಲು. ಆವಾಗ ಸೂರಮ್ಮ ರಾಮು ಹತ್ರ, ರಾಮು, ವೀರಯ್ಯ ಇನ್ನು ಮನೆಯೊಳಗಡೆನೇ ಇದ್ದಾರೆ, ನಾನು ಹೋಗಿ ಕರೆದೆ, ಆದ್ರೆ ಅವರು ಹೊರಗಡೆ ಬರಲೇ ಇಲ್ಲ. ಆವಾಗ ರಾಮು ಭಯದಿಂದ, ಅಯ್ಯೋ, ಹೊರಗಡೆ ಪ್ರವಾಹ ಬಂದಿರೋ ವಿಷಯ ಅವ್ರಿಗೆ ಗೊತ್ತಿಲ್ವೋ ಏನೋ. ಸರಿ ಸೂರಮ್ಮ, ನಾನು ನೋಡ್ಕೊಳ್ತೀನಿ ಬಿಡೋ. ಹಾಗಂತ ಹೇಳಿ ರಾಮು ಸೀನು ಇಬ್ರು ಕೂಡ ವೀರಯ್ಯನ ಮನೆಗೆ ಹೋದ್ರು. ವೀರಯ್ಯನ ಮನೆ ಬಾಗಿಲು ಹಾಕಿತ್ತು. ಅವ್ರ ಮನೆ ತನಕ ನೀರು ಕೂಡ ಬಂದಿತ್ತು. ವೀರಯ್ಯ, ದಯವಿಟ್ಟು ಮನೆಯಿಂದ ಹೊರಗಡೆ ಬನ್ನಿ. ವೀರಯ್ಯ ಕಿಟಕಿ ಓಪನ್ ಮಾಡಿ ಹೊರಗಡೆ ನೋಡ್ದ. ಆ ಪರಿಸ್ಥಿತಿಯನ್ನ ನೋಡಿ ಅವನಿಗೆ ಅರ್ಥ ಆಯಿತು, ಊರೊಳಗಡೆ ಪ್ರವಾಹ ಬಂದಿದೆ ಅನ್ನೋದು. ಅಯ್ಯೋ, ನನ್ನ ಚಿನ್ನದ ಚೆಂಬು, ನಾನು ಜೀವನ ಪೂರ್ತಿ ಕಷ್ಟಪಟ್ಟ ಹಣ, ನಾನು ಹೇಗೆ ಕಾಪಾಡ್ಕೊಳ್ಳೋದೇನೋ. ಹಾಗಂತ ಹೇಳಿ ಅವನು ತಕ್ಷಣ ಆ ಚಿನ್ನದ ಚೆಂಬನ್ನ ತಗೊಂಡ. ಅದನ್ನ ಅವನು ಗಟ್ಟಿಯಾಗಿ ಹಿಡ್ಕೊಂಡು ಅವನ ಎದೆ ಹತ್ರ ಇಟ್ಕೊಂಡ. ಈ ಕಡೆ ರಾಮು ಕಿಚ್ಚುವ ಶಬ್ದ ಅವನಿಗೆ ಕೇಳಿಸ್ತು. ವೀರಯ್ಯ ಜೋರಾಗಿ, ಯಾರ್ ನೀನು? ನನ್ನನ್ನ ಕಾಪಾಡಕ್ಕೆ ಬಂದಿದೀಯಾ? ಮೊದಲು ಈ ಚಿನ್ನನ ಕಾಪಾಡು, ಇದನ್ನ ತಗೊಂಡು ಹೋಗಿ ಜೋಪಾನವಾಗಿ ಇಟ್ಕೋ. ಆವಾಗ ರಾಮಗೆ ಕೋಪ ಬಂತು. ವೀರಯ್ಯವ್ರೆ, ಹೊರಗಡೆ ಬನ್ನಿ, ನೀರು ಮನೆಯೊಳಗಡೆ ಬಂದ್ರೆ ಆಮೇಲೆ ನೀವು ನೀರಲ್ಲಿ ಮುಳುಗೋಗ್ತೀರಾ, ದಯವಿಟ್ಟು ಹೊರಗಡೆ ಬನ್ನಿ. ಹಾಗಂತ ಹೇಳ್ತಾ ಇದ್ದಾಗ್ಲೇ ಮನೆ ಬಾಗಿಲು ತೆರೆದು ನೀರೆಲ್ಲ ಮನೆಯೊಳಗಡೆ ಹೋಯಿತು. ಆವಾಗ ವೀರಯ್ಯ ಅವನ ಕೈಯಲ್ಲಿಟ್ಟಿದ್ದ ಆ ಚಿನ್ನದ ಚೆಂಬನ್ನ ಕೆಳಗಡೆ ಹಾಕ್ಬಿಟ್ಟ. ಅಯ್ಯೋಯ್ಯೋ, ನನ್ನ ಚಿನ್ನದ ಚೆಂಬು. ಹಾಗಂತ ವೀರಯ್ಯ ತುಂಬಾನು ಕಷ್ಟಪಟ್ಟು ಒದ್ದಾಡ್ತಿದ್ದ. ಆವಾಗ ರಾಮು ಸೀನು ಇಬ್ರು ಕೂಡ ಅವನ ಕೈ ಹಿಡ್ಕೊಂಡು ಬಲವಂತವಾಗಿ ಅವನನ್ನ ಮನೆಯಿಂದ ಹೊರಗಡೆ ಕರ್ಕೊಂಡು ಬಂದ್ರು. ವೀರಯ್ಯ ಅಳುತ್ತಾ, ಅಯ್ಯೋ, ಇಷ್ಟು ವರ್ಷ ನಾನು ಕಷ್ಟಪಟ್ಟು ಕಾಪಾಡಿಟ್ಟಿದ್ದು, ಹೋಗು, ನನ್ನ ಚಿನ್ನನ ತಗೊಂಡ್ ಬಾ.
ಆವಾಗ ರಾಮು ಕೋಪದಿಂದ, ವೀರಯ್ಯವ್ರೆ, ನಿಮ್ಗೇನು ಬುದ್ಧಿ ಇದೆಯೋ ಇಲ್ವೋ? ನಿಮ್ಮನ್ನ ಕಾಪಾಡಕ್ಕೆ ಬಂದಿರೋದು ನಾವು. ಯಾವಾಗ ನೋಡಿದ್ರೂ ಆ ಚಿನ್ನ ಚಿನ್ನ ಅಂತಿರಲ್ಲ, ಆ ಚಿನ್ನ ಏನು ನಿಮ್ಮನ್ನ ಕಾಪಾಡ್ತಾ? ಹಾಗಂತ ರಾಮು ಅವನನ್ನ ಬೈದು ಬಲವಂತವಾಗಿ ಅವನನ್ನ ಊರಲ್ಲಿರುವ ದೇವಸ್ಥಾನಕ್ಕೆ ಕರ್ಕೊಂಡು ಹೋದ್ರು. ಈಗಾಗಲೇ ಊರಿನವರು ಎಲ್ಲರೂ ದೇವಸ್ಥಾನದಲ್ಲಿ ಇದ್ರು. ಪಾಪ ಎಲ್ರೂ ಅವರ ಮನೆ ಕಳ್ಕೊಂಡು ಏನ್ ಮಾಡುದು ಅಂತ ಗೊತ್ತಿಲ್ಲದೆ ಇದ್ದಾಗ ಪೂಜಾರಿಯವರು ಅವರಿಗೆ ಧೈರ್ಯನ ಕೊಡ್ತಾ ಇದ್ರು. ಆದ್ರೆ ವೀರಯ್ಯ ಮಾತ್ರ ಅವನ ಚಿನ್ನದ ಬಗ್ಗೆ ಯೋಚನೆ ಮಾಡಿ ಅಳ್ತಾ ಇದ್ದ. ಹೀಗಿರುವಾಗ ಮರುದಿನ ಬೆಳಗಾಯ್ತು. ಮೆಲ್ಲೆ ಮೆಲ್ಲೆ ಪ್ರವಾಹದ ನೀರೆಲ್ಲಾನು ಹೋಗ್ಬಿಡ್ತು. ಆದ್ರೆ ಪ್ರವಾಹದ ನೀರು ಆ ಊರನ್ನ ನಾಶ ಮಾಡಿ ಹೋಗಿತ್ತು. ಆದ್ರಿಂದ ಊರಿನವರು ಎಲ್ರು ಏನ್ ಮಾಡುದು ಅಂತ ಗೊತ್ತಿಲ್ಲದೆ ಇದ್ದಾಗ ರಾಮು ಅವರೆಲ್ಲರ ಹತ್ತಿರ ಬಂದು ಎಲ್ರಿಗೂ ಧೈರ್ಯ ಕೊಟ್ಟ. ಹೆದರ್ಬೇಡಿ, ನಮ್ಮೂರನ್ನ ನಾವು ಪುನಃ ಸರಿ ಮಾಡ್ಕೊಳ್ಬೋದು. ಇವಾಗ ನನ್ನ ಅಂಗಡಿಯಿಂದ ನಾನು ಅಕ್ಕಿ ತಗೊಂಡ್ ಬಂದು ನಿಮ್ಮೆಲ್ರಿಗೂ ಗಂಜಿ ಮಾಡಿ ಕೊಡ್ತೀನಿ. ಮೊದ್ಲು ಅದನ್ನ ಎಲ್ರೂ ಕುಡೀರಿ. ಹಾಗಂತ ಹೇಳಿ ರಾಮು ಹೋಗಿ ಅಕ್ಕಿ ತಗೊಂಡ್ ಬಂದು ದೇವಸ್ಥಾನದಲ್ಲಿ ಎಲ್ರಿಗೋಸ್ಕರ ಗಂಜಿ ಮಾಡ್ತಾ ಇದ್ದ. ಇದೆಲ್ಲವನ್ನ ವೀರಯ್ಯ ಒಬ್ನೇ ನಿಂತ್ಕೊಂಡು ನೋಡ್ತಾ ಇದ್ದ. ಅವನ ಮನಸ್ಸಿನಲ್ಲಿ ಏನೋ ಬದಲಾವಣೆ ಬಂತು. ನಿನ್ನೆ ಅವನ್ ಪ್ರಾಣನ ಒತ್ತೆ ಇಟ್ಟು ತನ್ನನ್ನು ಕಾಪಾಡಿದ ರಾಮು ಅವನ್ ಕಣ್ಣಿಗೆ ಕಾಣಿಸ್ತಾ ಇದ್ದ. ಒಬ್ರಿಗೊಬ್ರು ಸಹಾಯ ಮಾಡ್ತಾ ಇರೋದನ್ನೆಲ್ಲ ನೋಡ್ತಾ ಇದ್ದ ವೀರಯ್ಯ. ಅವನು ತುಂಬಾನೇ ಕಷ್ಟಪಟ್ಟ. ತಕ್ಷಣ ಅವನು ರಾಮು ಹತ್ರ ಹೋದ. ಅವನ ಧ್ವನಿ ನಡುಕ್ತಾ ಇತ್ತು. ರಾಮು. ಆವಾಗ ರಾಮು ಪ್ರೀತಿಯಿಂದ, ವೀರಯ್ಯವ್ರೆ, ಏನು ಹಸ್ವಾಗ್ತಿದ್ಯಾ? ಗಂಜಿ ಕುಡಿತೀರಾ? ಇಲ್ಲ ರಾಮು, ನನಗೆ ಗಂಜಿ ಬೇಡ. ನಿನ್ನ ಕ್ಷಮಾಪಣೆ ಬೇಕು. ನಾನು ನನ್ನ ಚಿನ್ನನೇ ನನ್ನ ಪ್ರಾಣ ಅಂತ ಅಂದ್ಕೊಂಡಿದ್ದೆ. ಆದರೆ ನನ್ನ ಚಿನ್ನ ನಿನ್ನೆ ನನ್ನ ಪ್ರಾಣನ ಕಾಪಾಡಿಲ್ಲ, ನೀನೇ ಕಾಪಾಡ್ದೆ. ದಯವಿಟ್ಟು ನನ್ನ ಕ್ಷಮಿಸ್ಬಿಡು. ಹಾಗಂತ ಹೇಳಿ ವೀರಯ್ಯ ರಾಮು ಕಾಲಲ್ಲಿ ಬೀಳಕ್ಕೆ ಹೋದಾಗ ರಾಮು ಅವರನ್ನ ತಡೆದು ಅವರನ್ನ ಹಿಡಿದು ಮೇಲೆ ಎತ್ತಿ, ನೀವು ದೊಡ್ಡೋರು, ಈ ರೀತಿ ಮಾಡ್ಬೋದಾ? ನೀವು ನಿಮ್ಮ ತಪ್ಪು ತಿಳ್ಕೊಂಡ್ರಲ್ವಾ? ನನಗೆ ಅದೇ ಸಾಕು. ಆವಾಗ ವೀರಯ್ಯ ಪೂಜಾರಿಯ ಹತ್ತಿರ ಹೋಗಿ, ಪೂಜಾರಿ ಅವರೇ, ನಾನು ಇಷ್ಟು ದಿನ ಮಾಡಿದ್ದು ದೊಡ್ಡ ತಪ್ಪು. ನನ್ನ ಹತ್ರ ಹಣ ಇದ್ದಾಗ ಅದೇ ಎಲ್ಲ ಅಂತ ಅಂದ್ಕೊಂಡಿದ್ದೆ. ಆದರೆ ಆ ಹಣ ನನ್ನ ಪ್ರಾಣನ ಕಾಪಾಡಲಿಲ್ಲ. ಇವಾಗ ಊರಿನವರಿಗೆ ಸಹಾಯ ಮಾಡೋಣ ಅಂದ್ರೂ ಕೂಡ ಆ ಹಣ ಇವಾಗ ನನ್ನ ಹತ್ರ ಇಲ್ಲ. ಪೂಜಾರಿ ನಗುತ್ತಾ, ಇಲ್ಲ ವೀರಯ್ಯ, ನಿನ್ನ ಚಿನ್ನ ನಿನ್ನನ್ನು ಬಿಟ್ಟು ಎಲ್ಲೋ ಹೋಗಿಲ್ಲ. ನಮ್ಮ ಹುಡುಗರು ನಿನ್ನ ಮನೆಗೆ ಹೋದ್ರು, ನಿನ್ನ ಚಿನ್ನನ ಕಾಪಾಡ್ಕೊಂಡು ಬಂದಿದ್ದಾರೆ. ಹಾಗಂತ ಹೇಳ್ತಾ ಇದ್ದಾಗ ಸೀನು ಆ ಚಿನ್ನನ ತಗೊಂಡು ಬಂದು ವೀರಯ್ಯನಿಗೆ ಕೊಟ್ಟ. ವೀರಯ್ಯ ಆ ಚಿನ್ನವನ್ನು ನೋಡಿ ಮನಸಾರಿ ತುಂಬಾನು ಸಂತೋಷಪಟ್ಟ. ಇವಾಗ ಆ ಚಿನ್ನ ಅವನ ಪಾಲಿಗೆ ಬರೀ ಮಣ್ಣು ಥರ ಕಾಣಿಸ್ತಾ ಇತ್ತು. ಆವಾಗ ವೀರಯ್ಯ ಈ ರೀತಿ ಹೇಳ್ದ, ಪೂಜಾರಿ ಅವರೇ, ಈ ಚಿನ್ನ ನನಗೆ ಬೇಕಾಗಿಲ್ಲ. ರಾಮು, ಇದನ್ನಿಟ್ಕೊಂಡು ನೀನು ಊರಿನವರು ಎಲ್ರಿಗೂ ಕೂಡ ಮನೆ ಕಟ್ಟಕ್ಕೆ ವ್ಯವಸ್ಥೆ ಮಾಡು. ಹಾಗೇನೆ ನಾನು ನನ್ನ ಮನೇನ ಛತ್ರವಾಗಿ ಬದಲಾಯಿಸ್ತೀನಿ. ಎಲ್ರೂ ನನ್ನ ಮನೆಗೆ ಬಂದು ಉಳ್ಕೊಳ್ಬೋದು. ಹಾಗಂತ ವೀರಯ್ಯ ಹೇಳಿದನ್ನ ಕೇಳಿ ಅಲ್ಲಿದ್ದವರು ಎಲ್ರೂ ಆಶ್ಚರ್ಯಪಟ್ರು. ಆವಾಗ ರಾಮು ತುಂಬಾ ಸಂತೋಷದಿಂದ, ನಿಜವಾಗ್ಲೂ ನೀವು ತುಂಬಾ ಒಳ್ಳೆಯವರು ವೀರಯ್ಯ. ಆವಾಗ ವೀರಯ್ಯ, ಇಲ್ಲ ರಾಮು, ಒಳ್ಳೆಯವನಾಗಕ್ಕೆ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ ಅಷ್ಟೆ. ನೀನು ನನ್ನ ಪ್ರಾಣನ ಕಾಪಾಡಿದೀಯ. ಆವಾಗಲೇ ಗೊತ್ತಾಯ್ತು ಯಾವಾಗಲೂ ಹಣಕ್ಕಿಂತ ಮನುಷ್ಯರು ತುಂಬಾ ಮುಖ್ಯ ಅಂತ. ಹಾಗೆ ಆ ದಿನದಿಂದ ವೀರಯ್ಯ ಸಂಪೂರ್ಣವಾಗಿ ಬದಲಾಗಿದ್ದ. ಅವನು ಎಲ್ಲರ ಹತ್ರನೂ ಚೆನ್ನಾಗಿ ಮಾತಾಡ್ತಾ ಇದ್ದ. ಅವನ ಹತ್ರ ಇರೋದನ್ನೆಲ್ಲ ದಾನ ಮಾಡ್ತಾ ಇದ್ದ. ಊರಿನವರು ವೀರಯ್ಯನನ್ನ ಜಿಪುಣ ವೀರಯ್ಯ ಅಂತ ಕರೆಯೋದನ್ನ ಬಿಟ್ಬಿಟ್ಟು ದಾನಕರ್ಣ ವೀರಯ್ಯ ಅಂತ ಕರೆಯಕ್ಕೆ ಶುರು ಮಾಡಿದ್ರು. ಹಾಗೆ ಆ ದಿನದಿಂದ ವೀರಯ್ಯ ಊರಿನವರಿಗೆ ಸಹಾಯ ಮಾಡಿಕೊಂಡು ತುಂಬಾನೇ ಸಂತೋಷವಾಗಿ ಅಲ್ಲಿ ಬಾಳ್ತಾ ಇದ್ದ. ಈ ಕಥೆಯಲ್ಲಿರುವ ನೀತಿ ಏನು ಅಂದ್ರೆ, ಯಾವಾಗ್ಲೂ ಒಂದು ಆಸ್ತಿನ ಕೂಡಿರೋದ್ರಲ್ಲಿ ಸಂತೋಷ ಸಿಗಲ್ಲ. 4 ಜನರಿಗೆ ನಮ್ಮ ಹತ್ರ ಇರುವ ಹಣನ ಹಂಚೋದ್ರಲ್ಲಿ ಸಿಗೋ ಸಂತೋಷ ಬೇರೆ ಯಾವುದ್ರಲ್ಲೂ ಸಿಗಲ್ಲ ಅಂತ ವೀರಯ್ಯ ಅರ್ಥ ಮಾಡ್ಕೊಂಡ.